ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇರ್ತಾರೆ, ಯಾವಾಗ್ಲೂ ಸೈಲೆಂಟ್. ಅವರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಡೋ ಪ್ರಯತ್ನವೇ ಈ ವಿಶ್ಲೇಷಣೆ. ಬನ್ನಿ, ಅವರ ಪ್ರಪಂಚದೊಳಗೆ ಒಂದು ಸಣ್ಣ ಇಣುಕು ನೋಟ ಹಾಕೋಣ. ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಪೋಸ್ಟ್ ಮಾಡದೇ ಇರೋರನ್ನು ನೋಡಿದಾಗ ನಮ್ಗೆಲ್ಲ ಒಂದು ಕುತೂಹಲ ಆಗುತ್ತಲ್ವಾ? ಅರೆ, ಇವ್ರು ಯಾರು? ಇವರ ಯೋಚನೆಗಳು ಹೇಗಿರಬಹುದು ಅಂತ. ಎಲ್ಲರೂ ತಮ್ಮನ್ನು ತಾವು ತೋರಿಸ್ಕೊಳ್ಳೋಕೆ ಇಷ್ಟಪಡುವ ಈ ಜಗತ್ತಿನಲ್ಲಿ ಅವ್ರು ಮಾತ್ರ ಯಾಕೀಗೆ ಕಾಣ್ದ ಹಾಗೆ ಉಳಿದುಬಿಡ್ತಾರೆ? ಇದ್ರಿಂದ ಏನಾದ್ರೂ ಕಾರಣ ಇರಬೇಕಲ್ವಾ? ಸರಿ, ಹಾಗಾದ್ರೆ ಬನ್ನಿ ಮೊದಲು ಈ ಕಾಣದ ಪ್ರೊಫೈಲ್ಗಳ ಬಗ್ಗೆ ನಮಗಿರುವ ಕೆಲವು ತಪ್ಪು ಕಲ್ಪನೆಗಳನ್ನ ನೋಡೋಣ. ಆಮೇಲೆ ಅದರ ಹಿಂದಿನ ನಿಜವಾದ ಸತ್ಯ ಏನು ಅಂತ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವಂದ್ಕೊಳ್ಳೋದು ಏನು ಅಂದ್ರೆ, ಅವರು ತುಂಬಾ ಶೈ ಇರಬೇಕು, ಅಥವಾ ಸಮಾಜದಿಂದ ದೂರ ಇರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಅಂತ. ಆದ್ರೆ ಮನೋವಿಜ್ಞಾನ ಹೇಳೋದೇ ಬೇರೆ. ಅವರು ನಿಜವಾಗ್ಲೂ ತಮ್ಮ ಪ್ರೈವಸಿಗೆ ಹೆಚ್ಚು ಬೆಲೆ ಕೊಡೋರು, ತಮ್ಮ ಬಗ್ಗೆ ಸ್ಪಷ್ಟವಾದ ಅರಿವಿರೋರು ಮತ್ತೆ ನಿಜವಾದ ಆತ್ಮವಿಶ್ವಾಸ ಉಳ್ಳೋರಾಗಿರ್ಬೋದು. ನೋಡಿ, ನಮ್ಮ ಅಂದಾಜು ಒಂದಾದ್ರೆ ವಾಸ್ತವವೇ ಬೇರೆ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ? ಇದಕ್ಕೆ ಇರುವ ಮೊದಲ ಮತ್ತು ಅತ್ಯಂತ ಆಳವಾದ ಕಾರಣ ಏನು ಗೊತ್ತಾ? ಜನಪ್ರಿಯತೆಗಿಂತ ಹೆಚ್ಚಾಗಿ ಅವರು ಖಾಸಗಿತನಕ್ಕೆ ಬೆಲೆ ಕೊಡೋದು. ಮನೋವಿಜ್ಞಾನದಲ್ಲಿ ಇದನ್ನ ಹೈ ಪ್ರೈವಸಿ ಓರಿಯೆಂಟೇಷನ್ ಅಂತ ಕರೀತಾರೆ. ಸರಳವಾಗಿ ಹೇಳಬೇಕು ಅಂದ್ರೆ, ತಮ್ಮ ವೈಯಕ್ತಿಕ ಮಾಹಿತಿ, ತಮ್ಮ ಮಾನಸಿಕ ನೆಮ್ಮದಿ ಇದನ್ನೆಲ್ಲ ಸಾರ್ವಜನಿಕವಾಗಿ ತೋರಿಸ್ಕೊಳ್ದೆ ರಕ್ಷಿಸ್ಕೊಳ್ಳುವ ಒಂದು ಸ್ವಭಾವ. ನೆನಪಿಡಿ, ಇದು ಭಯದಿಂದಲ್ಲ, ಬದಲಿಗೆ ತಮ್ಮ ಜೀವನದ ಮೇಲೆ ತಮಗೊಂದು ಹಿಡಿತ ಇರಬೇಕು ಅನ್ನೋ ಒಂದು ಪ್ರಜ್ಞಾಪೂರ್ವಕ ಪ್ರಯತ್ನ. ಈ ಒಂದು ಮಾತು ಕೇಳಿ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ತಮ್ಮ ಮಾನಸಿಕ ಜಾಗವನ್ನು ರಕ್ಷಿಸಿಕೊಳ್ಳುತ್ತಾರೆ, ಪ್ರಪಂಚದಿಂದ ಅಡಗಿಕೊಳ್ಳುವುದಿಲ್ಲ. ಅಂದ್ರೆ ಇದು ಸಮಾಜದಿಂದ ದೂರ ಓಡಿಹೋಗುವುದಲ್ಲ, ಬದಲಾಗಿ ತಮ್ಮನ್ನು ತಾವು ಕಾಪಾಡಿಕೊಳ್ಳುವ ಒಂದು ಸುಂದರವಾದ ದಾರಿ. ಅವರಿಗೆ ಸಿಗಬೇಕಾದ ಖುಷಿ, ಸಮಾಧಾನ ಎಲ್ಲವೂ ಲೈಕ್ಸ್, ಕಾಮೆಂಟ್ಸ್ ರೂಪದಲ್ಲಿ ಹೊರಗಿನಿಂದ ಬರೋದಿಲ್ಲ, ಬದಲಿಗೆ ಅದು ಅವರ ಒಳಗಿನಿಂದಲೇ ಬರುತ್ತೆ. ತಮ್ಮ ಬಗ್ಗೆ ತಮಗಿರುವ ಒಳ್ಳೆ ಭಾವನೆಯೇ ಅವರಿಗೆ ಎಲ್ಲಕ್ಕಿಂತ ದೊಡ್ಡದು. ಇದು ಎಂತಹ ಒಂದು ಆಳವಾದ ಆಂತರಿಕ ಶಕ್ತಿಯ ಸಂಕೇತ ಅಲ್ವಾ? ಸರಿ, ಈಗ ನಾವು ಈ ವಿಶ್ಲೇಷಣೆಯ ಒಂದು ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಅದೇ ಆಂತರಿಕ ಕೋಟೆ. ಅವರ ಈ ಮೌನ ಏನಿದೆ ಅಲ್ವಾ, ಅದು ಸುಮ್ಮನೆ ಬಂದಿದ್ದಲ್ಲ, ಅದಕ್ಕೆ ಒಂದು ಬಲವಾದ ಆಂತರಿಕ ಅಡಿಪಾಯನೇ ಇದೆ. ಈ ಆಂತರಿಕ ಕೋಟೆಗೆ 3 ಮುಖ್ಯವಾದ ಕಂಬಗಳಿವೆ. ಮೊದಲನೆಯದು ತಮ್ಮ ಬಗ್ಗೆ ತಮಗಿರುವ ಸ್ಪಷ್ಟವಾದ ಅರಿವು, ಎರಡನೆಯದು ಸುರಕ್ಷಿತವಾದ ಸ್ವಾಭಿಮಾನ ಮತ್ತು ಮೂರನೆಯದು ಆಂತರಿಕ ಮೌಲ್ಯಮಾಪನ. ಬನ್ನಿ, ಇವು ಒಂದೊಂದಾಗಿ ಹೇಗೆ ಅವರನ್ನ ಬಲಪಡಿಸುತ್ತವೆ ಅಂತ ನೋಡೋಣ. ಮೊದಲನೆಯದಾಗಿ ಸ್ವಯಂ ಅರಿವು. ಅಂದ್ರೆ ಬೇರೆಯವರು ಒಪ್ಲಿ ಬಿಡ್ಲಿ, ನಮ್ಮ ಜೀವನದ ಮೌಲ್ಯಗಳೇನು, ನಮ್ಮ ಗುರಿಗಳೇನು ಅನ್ನೋದ್ರ ಬಗ್ಗೆ ಅವರಿಗೊಂದು ಸ್ಪಷ್ಟತೆ ಇರುತ್ತೆ. ತಮ್ಮ ದಾರಿ ಯಾವುದು ಅಂತ ಗೊತ್ತಿದ್ದಾಗ ಸುಮ್ಮನೆ ಟ್ರೆಂಡ್ಸ್ಗಳ ಹಿಂದೆ ಯಾಕೆ ಹೋಗ್ತಾರೆ ಅಲ್ವಾ? ಇನ್ನು ಎರಡನೇದು ಸುರಕ್ಷಿತ ಸ್ವಾಭಿಮಾನ. ಇದೊಂಥರದ ಆತ್ಮವಿಶ್ವಾಸ. ಇದಕ್ಕೆ ಬೇರೆಯವರ ಗಮನ ಅಥವಾ ಹೊಗಳಿಕೆ ಬೇಕೇ ಬೇಕು ಅಂತೇನಿಲ್ಲ. ಯಾಕೆಂದ್ರೆ ಅದು ಅವರ ಒಳಗಡೆಯೇ ಗಟ್ಟಿಯಾಗಿ ಬೇರೂರಿರುತ್ತೆ. ತಾವು ಹೇಗಿದ್ದೀವೋ ಹಾಗೆಯೇ ಸರಿ, ಪರಿಪೂರ್ಣರು ಅನ್ನೋ ಒಂದು ಆಳವಾದ ಭಾವನೆ ಅವರಲ್ಲಿರುತ್ತೆ. ಮತ್ತೆ ಮೂರನೆಯದಾಗಿ, ಅವರು ತಮ್ಮ ಮೌಲ್ಯವನ್ನು ಬೇರೆಯವರ ಅಳತೆಗೋಲಿನಿಂದ ಅಳೆಯೋದಿಲ್ಲ, ಬದ್ಲಿಗೆ ತಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡಿರ್ತಾರೆ. ಇದೇ ಕಾರಣಕ್ಕೆ ಅವರು ತಮ್ಮ ಜೀವನದಲ್ಲಿ ಹೆಚ್ಚು ಪ್ರಾಮಾಣಿಕವಾಗಿ ಮತ್ತೆ ಆಳವಾಗಿ ಯೋಚನೆ ಮಾಡುವ ವ್ಯಕ್ತಿಗಳಾಗಿ ಇರಲು ಸಾಧ್ಯ ಆಗತ್ತೆ. ನೋಡಿ, ಈ ಆಂತರಿಕ ಕೋಟೆ ಅವರನ್ನ ಬರೀ ಸ್ಟ್ರಾಂಗ್ ಆಗಿಡೋದಷ್ಟೇ ಅಲ್ಲ, ಇದು ಸೋಷಿಯಲ್ ಮೀಡಿಯಾ ಅನ್ನೋ ಜಗತ್ತನ್ನೇ ಒಂದು ಬೇರೆ ದೃಷ್ಟಿಯಿಂದ ನೋಡಕ್ಕೆ ಸಹಾಯ ಮಾಡುತ್ತೆ. ಬನ್ನಿ, ಆ ಹೈಲೈಟ್ ರೀಲ್ ಇದೆಯಲ್ಲ, ಅದರ ಆಚೆಗೆ ಅವರ ದೃಷ್ಟಿ ಹೇಗಿರುತ್ತೆ ಅಂತ ನೋಡೋಣ. ಸೈಕಾಲಜಿಲಿ ಸೋಷಿಯಲ್ ಕಂಪ್ಯಾರಿಸನ್ ಥಿಯೋರಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನಾವು ನಮ್ಮ ಯೋಗ್ಯತೆಯನ್ನ, ನಮ್ಮ ಬೆಲೆಯನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಂಡು ನಿರ್ಧಾರ ಮಾಡ್ತೀವಿ. ಇದು ನಿಜಕ್ಕೂ ಒಂದು ಮಾನಸಿಕ ಬಲೆ ಇದ್ದಾಗೆ ಅಲ್ವಾ? ನಾವೆಲ್ಲರೂ ಇದರಲ್ಲಿ ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ತೀವಿ. ಆದ್ರೆ ಈ ಮೌನವಾಗಿರುವ ವ್ಯಕ್ತಿಗಳು, ಅವರು ಪ್ರದರ್ಶನಕ್ಕಿಂತ ಹೆಚ್ಚಾಗಿ ಶಾಂತಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವರು ಈ ಹೋಲಿಕೆ ಮಾಡ್ಕೊಳ್ಳೋ ಚಕ್ರದಿಂದ ತಮ್ಮ ಮಾನಸಿಕ ಆರೋಗ್ಯವನ್ನ ತುಂಬಾನೇ ಜಾಗೃತವಾಗಿ ಕಾಪಾಡ್ಕೊಳ್ತಾರೆ. ಇದು ಅವರದ್ದೇ ಆದ ಒಂದು ಆಯ್ಕೆ. ಸರಿ, ಹಾಗಾದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿ ಒಂದು ಹೊಸ ದೃಷ್ಟಿಕೋನದಿಂದ ಇದನ್ನ ನೋಡೋಣ. ಹಾಗಾದ್ರೆ ನಮ್ಮ ಗ್ರಹಿಕೆ ಈಗ ಹೇಗೆ ಬದಲಾಗಿದೆ?
ಅವರು ನಾಚಿಕೆ ಸ್ವಭಾವದವರಲ್ಲ, ಬದಲಿಗೆ ವಾಸ್ತವದಲ್ಲಿ ಗಟ್ಟಿಯಾಗಿ ಬೇರೂರಿದವರು. ಅವರು ಸಮಾಜದಿಂದ ದೂರ ಇರುವವರಲ್ಲ, ಬದಲಿಗೆ ಭಾವನಾತ್ಮಕವಾಗಿ ತುಂಬಾ ಬುದ್ಧಿವಂತರು. ಅವರು ಆತ್ಮವಿಶ್ವಾಸ ಇಲ್ಲದವರಲ್ಲ, ಬದಲಿಗೆ ತಮ್ಮ ಬಗ್ಗೆನೇ ಆಳವಾದ ಅರಿವು ಉಳ್ಳವರು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯವಾದ ವಿಷಯ ಒಂದೇ: ನಿಜವಾದ ಆತ್ಮವಿಶ್ವಾಸಕ್ಕೆ ಪ್ರೇಕ್ಷಕರ ಅಗತ್ಯವೇ ಇರೋದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬೆಳಗುತ್ತೆ. ಕೊನೆಯದಾಗಿ ಈ ಒಂದು ಸುಂದರವಾದ ಮಾತು ಕೇಳಿ, ಇದು ಈ ಇಡೀ ವಿಷಯದ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಅವರು ತಾವು ಕಾಣಿಸಿಕೊಂಡಿದ್ದೇವೆ ಅಂತ ಅನುಭವಿಸೋಕೆ ಬೇರೆಯವರ ಕಣ್ಣಿಗೆ ಬೀಳೋ ಅಗತ್ಯವೇ ಇಲ್ಲ, ಯಾಕೆಂದ್ರೆ ಅವರ ಸಂತೃಪ್ತಿ ಅವರ ಒಳಗೇ ಇದೆ. ಇಷ್ಟೆಲ್ಲ ಗದ್ದಲ ಇರೋ ಈ ಜಗತ್ತಿನಲ್ಲಿ ನಿಜವಾಗ್ಲೂ ಕಾಣಿಸ್ಕೊಳ್ಳೋದು ಅಂದ್ರೆ ಏನು, ಗುರ್ತಿಸ್ಕೊಳ್ಳೋದು ಅಂದ್ರೆ ಏನು? ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ.